ಶವದ ಮೇಲಿನ ಹಕ್ಕು ಆಸ್ಪತ್ರೆ ಮಾಲೀಕನಿಗೆ ಎಲ್ಲಿ ಬರ್ತದೆ? ಅವನಿಗೆ ಉಗಿರಿ ಮಾನವ ಹಕ್ಕುಗಳ ಘೋರವಾದಂತ ಒಂದು ಕೆಲಸವನ್ನ, ಶವದ ಮೇಲಿನ ಹಕ್ಕು ಅವರ ಕುಟುಂಬಸ್ಥರಿಗೆ ಹೊರತು ಹಾಸ್ಪಿಟಲ್ ಅವ್ರಿಗಲ್ಲ ಅಲ್ಲ. ಪೇಷಂಟು ಅಲ್ಲಿ ಸತ್ತ ನಂತರ ದುಡ್ಡುಗೋಸ್ಕರ ಡಿಮ್ಯಾಂಡ್ ಮಾಡಬಾರ್ದು, ಮಾಡಕ್ ಸಾಧ್ಯನೇ ಇಲ್ಲ. ಮಾಡಿದ್ರೆ ಒಂದು ವಿಡಿಯೋ ಮಾಡ್ಕೋಬಹುದು, ಹಾಗೆ ಅವ್ರ ಮೇಲೆ ಕೇಸ್ ಕೂಡ ಹಾಕ್ಬೋದು. 7 ವರ್ಷ ಅವ್ರಿಗೆ ಶಿಕ್ಷೆ ಆಗುತ್ತಾ ವಿಚಾರದಲ್ಲಿ ಇದೆಯಾ? ಓಕೆ. ಇವತ್ತು ಮೊನ್ನೆ ಕೂಡ ಒಬ್ರು ಫೋನ್ ಮಾಡಿದ್ರು, ಸರ್ ಹಾಸ್ಪಿಟ್ಲಲ್ಲಿ ಡೆಡ್ ಬಾಡಿ ಇಟ್ಕೊಂಡು ನನಗೆ ಕೊಡ್ತಾ ಇಲ್ಲ, ಇನ್ನೂ ಕೂಡ ದುಡ್ಡು ಕಟ್ಟಿ ಅಂತ ಹೇಳ್ತಾ ಇದ್ರೆ. ಸರ್ ಒಳ್ಳೆ ಹಾಸ್ಪಿಟ್ಲ್ ಅಂತ ನಾವು ಸೇರಿಸಿದ್ವಿ ಸರ್, ಅಷ್ಟು ಸಾಲ ಮಾಡಿ ಲಕ್ಷಾಂತರ ರೂಪಾಯಿ ಕೂಡ ಹಣ ಕೊಟ್ವಿ, ಆದರೆ ಸತ್ತ ನಂತರ ಕೂಡ ನಮಗೆ ದುಡ್ಡು ಕೇಳ್ತಾ ಇದ್ದಾರೆ, ಬಾಡಿ ಇಟ್ಕೊಂಡು ನಂಗೆ ಆಚೆ ಕೊಡ್ತಿಲ್ಲ ಅಂತ ಇಮಿಡಿಯೇಟ್ ಫೋನ್ ಮಾಡಿದಾಗ ನಾನು ಡಾಕ್ಟರ್ ಹತ್ರ ಕೂಡ ನಾನು ಮಾತಾಡಿ ಇಮಿಡಿಯೇಟಾಗಿ ಅವಾಗ ರಿಲೀಸ್ ಮಾಡಿಸ್ದೆ. ಒಂದು ಫೋನ್ ಕಾಲಲ್ಲಿ ಏನು ಬೇಕಾದ್ರೆ ನಾನು ಮಾಡಿಸ್ದೆ. ಹಾಗಾಗಿ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಲಾ ವಿಷಯದ ಬಗ್ಗೆ ಮಾತಾಡೋಣ. ಈಗ ಹಾಸ್ಪಿಟ್ಲ್ಗಳಲ್ಲಿ ಆ ಮಗು ಸತ್ತೋಗ್ಬಿಡುತ್ತೆ, ಆದರೂ ಕೂಡ ಆ ಬಾಡಿನ ಆಚೆ ಕೊಡಲ್ಲ. ಅವಾಗ ಪೇರೆಂಟ್ಸ್ಗಳು ಏನು ಮಾಡಬೇಕು? ಯಾವ ಕಾನೂನು ಸರ್ ಅವ್ರಿಗೆ? ಮಗುನ ಸಾಲ ಮಾಡಿ ಹಾಸ್ಪಿಟಲ್ ಸೇರಿಸಿರ್ತಾರೆ, ಮತ್ತೆ ಸತ್ತ ಮೇಲೂ ಕೂಡ ದುಡ್ಡುಗೋಸ್ಕರ ಡಿಮ್ಯಾಂಡ್ ಮಾಡ್ತಾರೆ ಕೆಲವರು ರಾಕ್ಷಸ ಡಾಕ್ಟರ್ಗಳಂದರೆ. ಕಾನೂನಲ್ಲಿ ಏನು ಹೇಳಬೇಕು ಸರ್? ಸರ್, ಶವದ ಮೇಲಿನ ಹಕ್ಕನ್ನು ಆಸ್ಪತ್ರೆಯನ್ನು ಕೊಡೋಕ್ಕಾಗುತ್ತಾ? ಶವದ ಮೇಲಿನ ಹಕ್ಕು ಯಾರ್ದು? ಈ ಜೀವಿಸುವ ಹಕ್ಕು ಮತ್ತು ಇದೆಲ್ಲ ಆರ್ಟಿಕಲ್ 21 ಸಂವಿಧಾನದ ಅಡಿಯಲ್ಲಿದೆಯಲ್ಲ. ಶವದ ಮೇಲಿನ ಹಕ್ಕು ಆಸ್ಪತ್ರೆ ಮಾಲೀಕನಿಗೆ ಎಲ್ಲಿ ಬರ್ತದೆ? ಅವನಿಗೆ ಉಗಿರಿ. ಇಂಥ ಯಾಕೆ ಈನಿಯಸ್ ಅಫೆನ್ಸಸ್ಗಳು ಬಂದಾಗ ಮಾನಹಾನಿಯಾಗುವಂತ ಉಗಿಬೇಕು ಆಸ್ಪತ್ರೆ ಸಿಬ್ಬಂದಿ ಮಾಲೀಕರು. ಆ ರೀತಿ ನಡ್ಕೊಂಡಿದ್ರು. ಒಂದು ಪ್ರಕರಣ ಸರ್, ಬಾಂಬೆ ಹೈಕೋರ್ಟಲ್ಲಿ ಕಿರಣ್ ನಿರ್ಮಲ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಪ್ರಕರಣ. ಕಿರಣ್ ನಿರ್ಮಲ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಪ್ರಕರಣದಲ್ಲಿ ಬಾಂಬೆ ಹೈಕೋರ್ಟ್ ಹೇಳಿದೆ, ಹಣವನ್ನ ಪಾವತಿಸಬೇಕು ಅಂತೇಳಿ ಶವವನ್ನ ಅಕ್ರಮ ಬಂಧನದಲ್ಲಿ ಇಟ್ಕೋಬಾರ್ದು. ಹಣ ಕೊಡ್ಲಿಲ್ಲ, ಬಿಲ್ ಕಟ್ಟಲಿಲ್ಲ ಅನ್ನೋದಕ್ಕೋಸ್ಕರನೇ ನೀವು ಶವವನ್ನ ಇಟ್ಕೋಬಾರ್ದು ಅಂತ ಕ್ಲಿಯರ್ ಆಗಿ ಹೇಳಿದೆ ಆ ಪ್ರಕರಣದಲ್ಲಿ. ಬಟ್ ಎಸ್ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಎಂತ ಡಿಮ್ಯಾಂಡ್ ಅಂತ ಆಗ್ತಾ ಇದೆ. ಇವತ್ತಿನ ಕೇಳೋಂಥದ್ದನ್ನ ಪ್ರವೃತ್ತಿನೇ ನೋಡಿ. ಅಲ್ಲಿ ಬಿಲ್ ಕೊಟ್ಟಿಲ್ವೋ, ಅವನ ಒಂದು ದೂರು ದಾಖಲಿಸೋ, ಸಿವಿಲ್ ಪ್ರಕರಣ ಒಂದು ಹಾಕೋ, ಆಮೇಲೆ ಹಣವನ್ನ ರಿಕವರಿ ಮಾಡ್ಕೊಳ್ಳಿ. ಇವನು ಶವ ಇಟ್ಕೊಂಡು ಹಣಕ್ಕೆ ಕೊಡ್ಲೇಬೇಕು, ಇನ್ನಷ್ಟು ಪೆಂಡಿಂಗ್ ಅಮೌಂಟ್ ಕೊಟ್ಟು ನೀವು ತಗೊಂಡು ಹೋಗೋ ಅನ್ನೋದು ಬರೋದೇ ಇಲ್ವಾ? ಆತನ ಮೇಲೆ ದೂರನ್ನ ದಾಖಲಿಸಬಹುದು, ಹಾಸ್ಪಿಟಲ್ ಮೇಲೆ ದೂರನ್ನ ದಾಖಲಿಸಬಹುದು. ಅದನ್ನ ಒಂದು ನಾನು ರೆಫರೆನ್ಸ್ ಆಗಿ ಒಂದು ಸೈಟೇಷನ್ ಹೇಳ್ತಿದ್ದೀನಿ, ಅದನ್ನ ನೋಡ್ಕೊಳ್ಳಿ. ಬಾಂಬೆ ಹೈಕೋರ್ಟ್ ಹೇಳಿರೋಂಥದ್ದು. ಇನ್ನೊಂದು ಹೇಳುತ್ತೆ ಸರ್, ಡೆಲ್ಲಿ ಹೈಕೋರ್ಟ್ ಇದೇ ವಿಚಾರಕ್ಕೆ ಮಾನವ ಹಕ್ಕುಗಳ ಘೋರ ಉಲ್ಲಂಘನೆ ಅಂತ ಹೇಳುತ್ತೆ ಡೆಲ್ಲಿ ಹೈಕೋರ್ಟ್. ಶವವನ್ನ ಇಟ್ಟು ಬಿಲ್ಗೆ ನೀವು ಪಾವತಿ ಮಾಡಿ ಅಂತಾನೆ ಇಟ್ಕೊಂಡು ಕೊಡದಾಗ ಮಾನವ ಹಕ್ಕುಗಳ ಘೋರವಾದಂತ ಒಂದು ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ, ಹಕ್ಕುಗಳ ಉಲ್ಲಂಘನೆ ಒಂದು ಘೋರ ಇದನ್ನ ಮಾಡ್ತಾ ಇದ್ದೀರಿ ಅಂತ ಡೆಲ್ಲಿ ಹೈಕೋರ್ಟ್ ಹೇಳಿದೆ. ಸಾಕಷ್ಟು ಪ್ರಕರಣದಲ್ಲಿ ಇವ್ರು ಹೇಳಿದೆ, ಇವ್ರಿಗೆ ಅವಕಾಶನೇ ಇಲ್ಲ. ಶವದ ಮೇಲಿನ ಹಕ್ಕು ಅವರ ಕುಟುಂಬಸ್ಥರಿಗೆ ಹೊರತು ಅವ್ರಿಗಲ್ಲ ಅಲ್ಲ. ಒಂದು ವಿಚಾರ ಬರ್ತದೆ, ಒಂದು ಆಕ್ಸಿಡೆಂಟ್ ಆಗುತ್ತೆ, ತುರ್ತು ಚಿಕಿತ್ಸೆ ಕೊಡಬೇಕು. ತುರ್ತು ಚಿಕಿತ್ಸೆಗೆ ಅಲ್ಲಿ ಸೇರಿಸ್ತಾನೆ, ಅವ್ನ ಸಂಬಂಧಿಕರೇ ಇರೋದಿಲ್ಲ, ಇನ್ಯಾರೊಂದು ಸತ್ತೋಗ್ತಾನೆ, ಬಾಡಿ ಕೊಡ್ಬೇಕು. ಯಾವತ್ತೂ ತುರ್ತು ಚಿಕಿತ್ಸೆಯನ್ನ ಪಡೆಯುವ ಹಕ್ಕು ಕೂಡ ಒಬ್ಬ ರೋಗಿಗೆ ಮತ್ತೆ ಸಂಬಂಧಿಕರಿಗಿದೆ, ಚಿಕಿತ್ಸೆ ಕೊಡಿಸುವಂತ. ದುಡ್ಡು ಕಟ್ಟು ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೀನಿ ಅನ್ನಂಗಿಲ್ಲ. ಇದನ್ನೆಲ್ಲ ಬಿಡ್ಬಿಡ್ಬೇಕು. ಖಾಸಗಿ ಆಸ್ಪತ್ರೆಗಳು ಇದನ್ನೆಲ್ಲ ಬಿಡ್ಬಿಡ್ಬೇಕು. ಈ ರೀತಿಯಾದ ಅವಕಾಶಗಳಿಲ್ಲ. ಶವ ಇಟ್ಕೊಂಡು ಹಣಕ್ಕೆ ಬೇಡಿಕೆ ಇಡುವಂಥದ್ದು, ಶವವನ್ನ ನೀವು ಹಣ ಕೊಟ್ರೆ ಕೊಡುವಂಥದ್ದು, ಇದನ್ನ ಮಾಡೋದಕ್ಕೆ ಬರಲ್ಲ. ಅದಕ್ಕೆ ನಾ ಆ ಪ್ರಕರಣವನ್ನ ಉಲ್ಲೇಖಿಸಿನೇ ಹೇಳಿದ್ದೀನಿ, ಒಂದು ವಿಚಾರಗಳನ್ನ ನ್ಯಾಯಬದ್ಧವಾಗಿ ಉಲ್ಲೇಖಿಸಿ ಹೇಳಿದ್ದೀನಿ. ಆದ್ರೆ ಇವರು ಶವ ಇಟ್ಕೊಂಡು ಆ ಡೆಡ್ ಬಾಡಿನ ಇಟ್ಕೊಂಡು ಬಿಸ್ನೆಸ್ ಮಾಡಿದ್ರೆ, ನಾನು ಕೊಡಲ್ಲ ಅನ್ನೋದಾದ್ರೆ ಅವ್ರ ಮೇಲೆ ಕೇಸ್ ಎಲ್ಲಿಗೆ ಹಾಕ್ಬೇಕು, ಎಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅಷ್ಟು ನೋಡಿ ಸರ್. ಅವ್ರಿಗೆ ಮೊದಲೇ ಇವರು ನೊಂದಿರ್ತಾರೆ, ನಮ್ಮ ಬಾಡಿ ಸಿಕ್ಕರೆ ಸಾಕಲ್ಲಪ್ಪ ಅಂತಾರೆ. ಒಂದು ದಿನ ಆದ್ಮೇಲಿಂದ ಆ ಬಾಡಿ ಮತ್ತಷ್ಟು ಇನ್ನು ವಾಸನೆ ಬಿಡೋಕೆ ಶುರುವಾಗುತ್ತೆ. ಅವರು ಕೂಡ ICU ಒಳಗಡೆ ಇಟ್ಟಿದ್ದು ಕೂಡ ಮತ್ತಷ್ಟು ದುಡ್ಡು ಮಾಡ್ಕೋತಾ ಇರ್ತಾರೆ ಅವರು. ಹಾಗಾಗಿ ಇವ್ರಿಗೆ ಬಾಡಿ ಸಿಕ್ಬಿಟ್ರೆ ಸಾಕಲ್ಲಪ್ಪ ಅಂತ ಮತ್ತಷ್ಟು ಇವರು ಹಣ ಗಿಣ ಮಾಡಿ ಕೊಡೋಕೆ ಸಾಧ್ಯ. ನೋಡಿ, ಮೊನ್ನೆ ನಮ್ಮ ಟೀನರ್ಸ್ಪುರದಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಮಗುದು ಬಾಡಿ ಕೊಡ್ತಾ ಇಲ್ಲ ಅಂತಂದ್ಬಿಟ್ಟು ಚಂದ ಎತ್ತಿದ್ರು. ಇಲ್ಲೆಲ್ಲ ನಮ್ಗೆ ನೆನಪಿದೆ, ಮಗುಗೆ ಚಿಕಿತ್ಸೆ ಕೊಡಿಸ್ಬೇಕು ಅಂತೇಳಿ ಎತ್ತಿದ್ರು. ಆ ಥರ ಒಂದು ಹೀನ ಸ್ಥಿತಿಗೆ ಬಂದ್ಬಿಡ್ತಲ್ಲ ಸರ್. ನಮ್ದು ಎಷ್ಟು ವರ್ಷ ಆಯ್ತು ಸ್ವತಂತ್ರ ಬಂದು, ನಾವು ಅದೇ ತರ ಬದುಕ್ತಾ ಇದೀವ ನಾವು ಸರ್. ಹೇಳಿದೆ ಸರ್ ಆಲ್ರೆಡಿ, ಹಲ್ಕಟ್ ಹಾಸ್ಪಿಟ್ಲ್ಗಳು ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಕೆಳಗಡೆ ಇವ್ರು ಬರ್ತಾರಲ್ಲ, ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂತ ಅಂದ್ರೆ ಕರ್ನಾಟಕ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಕೆಳಗಡೆ 2007ರಲ್ಲಿ ಇದು ಮಾಡುತ್ತೆ. 2017ರಲ್ಲಿ ಇದನ್ನೆಲ್ಲಕ್ಕೂ ಅಮೆಂಡೆಡ್ ಆಗಿದೆ. 2017ರಲ್ಲಿ ಅಮೆಂಡೆಡ್ ಕೂಡ ಆಯ್ತು. ಕರ್ನಾಟಕ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಕೆಳಗಡೆ ಯಾವ ರೀತಿ ಈ ತರ ಮೆಡಿಕಲ್ ಇನ್ಸ್ಟಿಟ್ಯೂಟ್ಗಳು ಸರ್ವಿಸ್ ಓರಿಯೆಂಟೆಡ್ ಆಗಿರ್ತವೆ, ನೀವು ಅವರಲ್ಲಿ ಹೇಗಿರ್ಬೇಕು, ಮತ್ತೆ
ಇನ್ನೊಂದಿದೆ ಸರ್, ಅದನ್ನ ಹೇಳಿ ಕೇಂದ್ರ ಸರ್ಕಾರ ಒಂದು ರೂಲ್ ಮಾಡಿದೆ, ಏನ್ ಗೊತ್ತಾ, ಪೇಷಂಟ್ ರೈಟ್ ಚಾರ್ಟರ್ ಅಂತ ಒಂದು ಮಾಡಿದೆ. ಚಾರ್ಟರ್ ಅಂದ್ರೆ ರೋಗಿಯ ಹಕ್ಕುಗಳ ಬಗ್ಗೆ ಒಂದು ಡಿಸ್ಪ್ಲೇ ಮಾಡಬೇಕು ಅಂತ. ರೋಗಿಗೆ ಏನೇನೆಲ್ಲ ಹಕ್ಕು ಇದೆ: ಶವವನ್ನ ಪಡೆಯುವಂತ ಹಕ್ಕು, ತನ್ನ ಚಿಕಿತ್ಸೆಯ ವಿಧಾನವನ್ನ ತಿಳಿದುಕೊಳ್ಳುವಂತ ಹಕ್ಕು, ಚಿಕಿತ್ಸೆಯ ವಿಧಗಳು ಮತ್ತೆ ಚಿಕಿತ್ಸೆಗಳಿಗೆ ಯಾವ್ಯಾವ ರೀತಿ ಎಷ್ಟೆಷ್ಟು ಹಣ ಇದೆ ಅನ್ನೋದನ್ನ ದರ ಪಟ್ಟಿಯನ್ನ ಪಡೆಯುವಂತ ಹಕ್ಕು, ಅದನ್ನ ಡಿಸ್ಪ್ಲೇನು ಮಾಡಿರ್ಬೇಕು. ನಾನು ರೋಗಿಯ ಹಕ್ಕುಗಳ ಬಗ್ಗೆ ಹೇಳ್ತಾ ಇರೋದು. ಮತ್ತೆ ಎರಡನೇ ವ್ಯಕ್ತಿಯಿಂದ ಆ ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಹಕ್ಕು, ಮತ್ತೆ ತುರ್ತು ಚಿಕಿತ್ಸೆಯನ್ನ ಹಣವನ್ನ ಕಟ್ಟದೇನೆ ತುರ್ತು ಚಿಕಿತ್ಸೆಯನ್ನ ಪಡೆಯುವ ಹಕ್ಕು. ವಿತಿನ್ 72 hours ಒಳಗಡೆ ತನಗೆ ಬೇಕಾದಂತ ಉಂಡು ಸರ್ಟಿಫಿಕೇಟ್, ಡಿಸ್ಚಾರ್ಜ್ ಸಮ್ಮರಿಗಳನ್ನ ಪಡೆದುವಂತ ಹಕ್ಕು. ನನಗೆ ಏನೇನು ಚಿಕಿತ್ಸೆ ಕೊಟ್ರೆ ಅದೆಲ್ಲಾನು ತಿಳ್ಕೊಳ್ಳೋದಕ್ಕೆ ಈಗ ಒಂದು ಕೊಟ್ಟಂತ ರಿಕ್ವೆಸ್ಟ್ ಕೊಟ್ಟಂತ 72 ಗಂಟೆ ಒಳಗೆ ಪಡೆಯೋಕು. ಇದೆಲ್ಲ ನಾನು ಬರದೇ ಹೇಳ್ತಾ ಇಲ್ಲ ಇವ್ರಿಗೆ. ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಏನೇನು ಹೇಳಿದೆ, ಸ್ಟೇಟ್ ಕೌನ್ಸಿಲ್ ಆಫ್ ಇಂಡಿಯಾ ಏನೇನು ಹೇಳಿ, ಸ್ಟೇಟ್ ಕೌನ್ಸಿಲ್ ಮೆಡಿಕಲ್ ಕೌನ್ಸಿಲ್ ಆಫ್ ಕರ್ನಾಟಕ ಏನೇನು ಹೇಳಿದೆ ಅನ್ನೋದನ್ನೇ ಹೇಳ್ತಾ ಇದ್ದೀನಿ. ಈ ರೋಗಿಗಳ ಹಕ್ಕಿದೆ. ಆಮೇಲೆ ಶುದ್ಧ ಕುಡಿಯೋ ನೀರಿನ ಹಕ್ಕು, ಆಹಾರವನ್ನ ಪಡೆಯುವಂತ ಶೌಚಾಲಯವನ್ನ ಇದು ಅಂತಕ್ಕೂ, ಆಮೇಲೆ ತನ್ನ ಮೇಲೆ ಚಿಕಿತ್ಸೆಯನ್ನ ಪಡೆದುಬೇಕಾದ್ರೆ ಒಪ್ಪಂದವನ್ನ ಕನ್ಸೆಂಟ್ ತಗೊಳ್ಳೋ ಹಕ್ಕು. ನನಗೆ ಯಾವ ಚಿಕಿತ್ಸೆ ಮಾಡ್ತಿದ್ದೀರಿ ಅಂದಾಗ ನನ್ನ ಸಂಬಂಧಿಕರಿಂದ ಕನ್ಸೆಂಟ್ನ ಕೊಡುವಂತ ಹಕ್ಕು ಇದೆ. ಆಮೇಲೆ ನಿಮ್ಗೆ ಯಾವ್ಯಾವ ಚಿಕಿತ್ಸೆಗೆ ಎಷ್ಟೆಷ್ಟು ಕೊಟ್ಟಿದ್ದೀವಿ, ಯಾವ್ಯಾವ ಚಿಕಿತ್ಸೆಯನ್ನ ಕೊಡ್ತಾ ಇದೀವಿ ಅನ್ನೋದಕ್ಕೂ, ನನಗೆ ಯಾರು ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ, ವೈದ್ಯರ ಹೆಸರು, ಅವರ ಕ್ವಾಲಿಫಿಕೇಶನ್, ಅದನ್ನ ತಿಳ್ಕೊಳ್ಳುವಂತ ಹಕ್ಕು. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಹೇಳಿ, ತಮ್ಮ ಮೇಲೆ ಅಲ್ಲೇ ಆದ್ರೆ ಮಾನಹಾನಿ ಏನ್ ಮಾಡಿದ್ರೆ ಪ್ರೊಟೆಕ್ಷನ್ ಆಗ್ತಿದೆ, ಮೆಡಿಕಲ್ ಪ್ರೊಟೆಕ್ಷನ್ ಕೆಳಗಡೆ 3 ವರ್ಷದಕ್ಕೆ ಜೈಲಿಗೆ ಸೇರಿಸಲಾಗುವುದು ಅಂತ ಹೇಳಿ ಬೋರ್ಡ್ ಹಾಕಿರ್ತಾರೆ. ಮುಟ್ಟಿದ್ರೆ ಹಾಕೊಳ್ಳಿ. ಅದಕ್ಕಿಂತ ಇನ್ನೂ ಒಂದ್ ಮಾಡ್ಕೊಂಡಿದ್ದಾರೆ, ಅಮೆಂಡೆಡ್ ಕೂಡ ಆಗಿದೆ. ಅದೇ ಕೆಳಗಡೆ ಅಮೆಂಡೆಡ್ ಆಕ್ಟ್ ಕೂಡ ಆಗಿದೆ 24. ಅವ್ರಿಗೆ ದುರ್ವರ್ತನೆ, ದುರ್ನಡತೆಯನ್ನ ತೋರಿಸುವಂತದ್ದು, ಮಿಸ್ಕಂಡಕ್ಟ್ ಮಾಡಿದ್ರು ಕೂಡ 3 ತಿಂಗಳ ಜೈಲು, 50,000 ದಂಡ ಅಂತಿದೆ. ಅದರಲ್ಲೂ ಕೂಡ ಪ್ರಾಪರ್ಟಿ ಡ್ಯಾಮೇಜಸ್ ಅಂದ್ರೆ ಪ್ರಾಪರ್ಟಿ ಡ್ಯಾಮೇಜ್ ಮಾಡಿದಂತ ದ್ವಿಗುಣ, ₹1 ಇದ್ರೆ ₹2, 1:2 ತರ ಅಷ್ಟು ವಸೂಲಿ ಮಾಡೋ ಹಕ್ಕು ಎಲ್ಲವೂ ಇದೆ. ಆಯ್ತು, ಅದನ್ನೆಲ್ಲ ಮಾಡೋಂಥವ್ರಿಗೆ ದುರುದ್ದೇಶ ಮಾಡ್ಕೊಳ್ಳಿ. ನೀವು ಎಲ್ಲಾದ್ರೂ ರೋಗಿಗಳ ಹಕ್ಕುಗಳನ್ನ ಡಿಸ್ಪ್ಲೇ ಮಾಡಿದ್ದೀರಾ? ನೀವು ಇದೇಳ್ತಿರಲ್ಲ, ನಿಮ್ಮ ಲೋಪದಿಂದ ಒಬ್ಬ ಸತ್ರೆ, BNS ಆಕ್ಟ್, ಒಬ್ಬ ನಿಮ್ಮ ಕರ್ತವ್ಯ ಲೋಪದಿಂದ ಸತ್ರೆ, BNS ಆಕ್ಟ್ 106 ಸಬ್ ಕ್ಲಾಸ್ 1 ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ನ ಹಾಕ್ಬೋದು. ನಿಮ್ಗೆ ಅಬೌವ್ 7 year ಪನಿಷ್ಮೆಂಟ್ ಇದೆ ಅನ್ನೋದನ್ನ ಎಲ್ಲಾದ್ರೂ ಬೋರ್ಡ್ ಹಾಕಿದಾರ ಇವರು? ಬಟ್ ಪ್ರೂವ್ ಮಾಡ್ಕೊಳ್ಳೋದು ಹೆಂಗೆ? ಕರ್ತವ್ಯ ಲೋಪ ಆದಾಗ ಸರ್, ಒಂದು ಪ್ರೂವ್ ಮಾಡ್ಕೊಳ್ಳೋದಕ್ಕೂ ಒಂದು ಪೊಲೀಸ್ನವರು ಒಂದು FIR ತಗೊಳ್ತಾರೆ, ಅದ್ರ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ ಕರ್ತವ್ಯ ಲೋಪ ಅಂತ. ಆಗ ಸುಪ್ರೀಂ ಕೋರ್ಟ್ ಒಂದು ಹೇಳಿದೆ, ಜಾಕಬ್ ಮ್ಯಾಥ್ಯೂ ಕೇಸ್, ಇದನ್ನ ನೋಡೋರು ನೋಡ್ಕೊಳ್ಳಿ ಡಾಕ್ಟರ್ಸ್. ಜಾಕಬ್ ಮ್ಯಾಥ್ಯೂ ಕೇಸಲ್ಲಿ ಇವರು ಎನ್ಕ್ವೈರಿ ಮಾಡಿದಂತ ಪೊಲೀಸ್ ರಿಪೋರ್ಟ್ನ ಮತ್ತೊಬ್ಬ ತಜ್ಞರಿಂದ, ಅದೇ ರೀತಿ ಒಂದು ತಜ್ಞರಿಂದ ರಿಪೋರ್ಟ್ ತಕೊಂಡು ಒಳ್ಳೆ ಇನ್ವೆಸ್ಟಿಗೇಷನ್ ಆಫೀಸರ್ ಚಾರ್ಜ್ ಶೀಟ್ ಅನ್ನ ಎನ್ಕ್ವೈರಿನ ಮಾಡಿದ್ರೆ ಕರ್ತವ್ಯ ಲೋಪ ಎಸಗದಂತ, ನಿರ್ಲಕ್ಷ್ಯದಿಂದ ಸಾವದಂತ ಡಾಕ್ಟರ್ನು ಜೈಲು ಸೇರಿಸಬಹುದು. ಇದು ಸುಪ್ರೀಂ ಕೋರ್ಟ್ ಹೇಳಿದೆ, ಅದೊಂದು ಗೈಡ್ಲೈನ್ಸ್. ಇವ್ರ ಕರ್ತವ್ಯ ಲೋಪ ಎಸಗಿ ಇವರ ನಿರ್ಲಕ್ಷ್ಯದಿಂದ ಸಾವಾದ್ರೆ 106 ಸಬ್ ಕ್ಲಾಸ್ 1 ಆಫ್ BNS ಸೆಕ್ಷನ್ ಅಡಿಲಿ ನಿಮ್ಮನ್ನು ಜೈಲ್ಗೆ ಕಟ್ಟಬಹುದು. ನೀವು ನಿಮ್ಮ ಮೇಲೆ ಹಲ್ಲೆ ಮಾಡದಂತವ್ರನ್ನ ಹಾಕದಂತ ಹೇಳ್ತಿರಲ್ಲ, ವೈದ್ಯರ ಡಾಕ್ಟರ್ ನೆಗ್ಲಿಜೆನ್ಸ್ ಇಂದ ಸಾವಾದ್ರೆ ನಮಗೂ ಇಂದ ಶಿಕ್ಷೆ ಇದೆ ಅಂತ ಯಾವ ಆಸ್ಪತ್ರೆಯಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಸರ್? ಯಾವ ಆಸ್ಪತ್ರೆಯಿಂದ? ಇವರು ವೈದ್ಯರು ಅವ್ರ ಮೇಲೆ ಹಲ್ಲೆ ಆದ್ರೆ 115 ಸಬ್ ಕ್ಲಾಸ್ 2 ಇದ್ರಲ್ಲೆಲ್ಲ ಇಲ್ವಾ? BNS ಆಕ್ಟ್ ಕೆಳಗಡೆ ಇಲ್ವಾ? ನೀವು ಏನಾದ್ರೂ ದಾಖಲೆಗಳನ್ನ ತಿದ್ರೆ, ಫೋರ್ಜರಿ ಮಾಡಿದ್ರೆ ಸೆಕ್ಷನ್ ಇಲ್ವಾ BNS ಅಲ್ಲಿ? ನೀವು ದುರ್ನಡತೆಯನ್ನ ಅಥವಾ ಲೈಂಗಿಕ ಅಪರಾಧಗಳನ್ನ ಎಸಗಿದ್ರೆ, ಆಸ್ಪತ್ರೆ ಸಿಬ್ಬಂದಿಗಳು ರೋಗಿಗಳ ಮೇಲೆ ಲೈಂಗಿಕ ಅಪರಾಧಗಳನ್ನ ಎಸಗಿಲ್ವಾ? ದಯಾಮರಣ ಕೇಳಿ ಹೋಗಿರ್ಲಿಲ್ವಾ? ಒಬ್ಬ ವಾರ್ಡ್ ಬಾಯಿ ಅಲ್ಲೇ ಒಬ್ಬ ನರ್ಸ್ ಮೇಲೆ ಅಥವಾ ಇನ್ನಾರ ಮೇಲೆ ಒಬ್ಬರ ಇದು ಮಾಡಿದಾಗ ದಯಾಮರಣ ಕೇಳಿ ಹೇಳಿ ಹೋಗಿರ್ಲಿಲ್ವಾ? ಕರೆಕ್ಟ್. ವೈದ್ಯರು ನಾವು ಮಾಡಿದ್ದು ನಮ್ಮ ಪ್ರಾಪರ್ಟಿ ಡ್ಯಾಮೇಜ್ ಮಾಡಬಾರ್ದು, ನಮ್ಮಲ್ಲೇ ಮಾಡಬಾರ್ದು ಅಂದ್ರೆ ರೋಗಿಗಳ ಮೇಲೆ, ರೋಗಿಗಳ ಸಂಬಂಧಿಕರ ಮೇಲೆ ನೀವು ಅಲ್ಲೇ ಮಾಡಿದಂತ ಸಮಯದಲ್ಲಿ ನಿಮ್ಮ ಕರ್ತವ್ಯ ಲೋಪ ನಿರ್ಲಕ್ಷ್ಯಕ್ಕೆ ಸಾವಾದ್ರೆ ಕರೆಕ್ಟ್, ನಿಮ್ಮ ಮೇಲೆ ಕೇಸ್ ಹಾಕೋದಕ್ಕೂ ಅವಕಾಶ ಇದೆಯಲ್ವಾ? ನಾವ್ ಹೇಳ್ತಾ ಇದ್ದೀವಿ ರೋಗಿಗಳ ಹಕ್ಕುಗಳನ್ನ ಡಿಸ್ಪ್ಲೇ ಮಾಡಿ ರಿಸೆಪ್ಷನ್ ಹತ್ರ,
OPD ಹತ್ರ ಡಿಸ್ಪ್ಲೇ ಮಾಡೋದಕ್ಕೆ ಅವಕಾಶ ಇದೆ. ಯಾವ್ದಾದ್ರು ಸರ್, ಒಂದು ಚಿಕಿತ್ಸೆಗೆ ಇಷ್ಟು ಹಣ ಅಂತ, ಒಂದು ಸ್ಕ್ಯಾನ್ಗೆ ಇಷ್ಟು ಹಣ ಅಂತ ಎಲ್ಲಾರು ಡಿಸ್ಪ್ಲೇ ಮಾಡಿದಾರ? ಯಾಕೆ ಮಾಡ್ತಿಲ್ಲ ಇವ್ರು ಗೊತ್ತಾ? ಖಾಸಗಿ ಆಸ್ಪತ್ರೆಗಳೆಲ್ಲ ರಾಜಕೀಯ ಪುಡಾರಿಗಳವೆ, ದೊಡ್ಡ ದೊಡ್ಡ ಬಿಸ್ನೆಸ್ ಯಾರು ಕಾನೂನನ್ನ ರೂಪಿಸ್ತಾರೆ ಶಾಸನ ಸಭೆ ಒಳಗಡೆ ಅಂತವ್ರ ಸಂಬಂಧಿಕರು, ಅಳಿಯಂದಿರು, ಮಕ್ಕಳು, ಮೊಮ್ಮಕ್ಕಳು, ಇನ್ಯಾರು ಸಂಬಂಧಿಕರು ಖಾಸಗಿ ಆಸ್ಪತ್ರೆಗಳೇ ಆಗಿರೋದ್ರಿಂದ ಖಾಸಗಿ ಆಸ್ಪತ್ರೆದಲ್ಲಿ ನೀವು ಮಾಡೋದಿಲ್ಲ. ಈಗ ಕೇಂದ್ರ ಸರ್ಕಾರ ಹೇಳ್ತು 2018 ಪೇಷಂಟ್ ರೈಟ್ ಚಾರ್ಟರ್ನ ಹಾಕಿಲ್ಲ ನೀವು. ಅನೇಕ ಹಾಸ್ಪಿಟಲ್ಗಳು ನೋಡಿ ಸರ್, ಇನ್ನೊಂದು ಮಾಡಿದ್ರು, ಎಪಿಡೆಮಿಕ್ ಡಿಸೀಸ್ ಆಕ್ಟ್ ತಂದ್ರು ಕೋವಿಡ್ ಸಮಯದಲ್ಲಿ. ಎಪಿಡೆಮಿಕ್ ಡಿಸೀಸ್ ಆಕ್ಟ್ ನೀವು ಆತರ ನಿರ್ಲಕ್ಷ್ಯ ಮಾಡಿ ಒಂದು ರೋಗ ಇನ್ನೊಬ್ರಿಗೆ ಹಬ್ಬು ಅಂತ ಪ್ರಯತ್ನ ಮಾಡೋದು, ಆಮೇಲೆ ವೈದ್ಯರು ಆ ವಿಚಾರದಲ್ಲೂ ಅಥವಾ ಅದ್ರ ಸಂಬಂಧಪಟ್ಟಂತ ಸಿಬ್ಬಂದಿಗಳ ಮೇಲೆ ನೀವು ತಡೆ ಒಡ್ಡಿದ್ರೆ ನಿಮ್ಗೆ 3 ತಿಂಗಳು ಜೈಲು ಅಂತ ಮಾಡಿದ್ರು. ಅದನ್ನೆಲ್ಲ ಇವ್ರು ನೀಟಾಗಿ ಮಾಡ್ಕೋತ ಮಾಡ್ಲಿ. ಆದ್ರೆ ಪ್ರಾಮಾಣಿಕವಾಗಿ ನೊಂದಂತವ್ರು ಗಾಯಾಳುಗಳಿಗೆ ಚಿಕಿತ್ಸೆ ಕೊಡ್ಬೇಕಾದ್ರೆ ಹಣ ಕೊಟ್ಟು, ಇನ್ನೊಂದಿದೆ ಇವ್ರಿಗೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಕೆಳಗಡೆ ತಮ್ಗೆ ಏನೋ ನಷ್ಟ ಆಗುತ್ತೆ ಅದನ್ನ ಬೇಕಾದ್ರೆ ಪೇಷಂಟು ಯಾವ್ದೋ ಒಂದು ಇಂಜೆಕ್ಷನ್ ಕೊಟ್ಟಿರ್ತಾರೆ, ಅದನ್ನ ಬೇರೆ ಕಡೆ ತಿರುಗಿರ್ತದೆ, ಅದನ್ನ ಬೇಕಾ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಕೆಳಗಡೆ ಹೋಗ್ಬೋದು. ಇನ್ನೊಂದು ಸಿವಿಲ್ ಸೂಟ್ನು ಕೂಡ ಮಾನಹಾನಿ ಆದಾಗ ನಷ್ಟ ಆದಂತ ಸಿವಿಲ್ ಸೂಟ್ ನಿಂದನೂ ರಿಕವರಿ ಮಾಡ್ಬೋದು. ಡಾಕ್ಟ್ರು ಮತ್ತು ಅವ್ರ ಮಾಲೀಕರು ಆಸ್ಪತ್ರೆ ವಿರುದ್ಧ, ರೋಗಿ ಅದೊಂದು ತಿಳ್ಕೊಬೇಕು. ಸಾರ್ವಜನಿಕರು ನೀವು ಓದಂತವ್ರು ನಿಮ್ಗೂ ಆಗಿ ಅವಕಾಶ ಇದೆ. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಕೆಳಗಡೆ ನೀವು ನ್ಯಾಯಾಲಯದಲ್ಲಿ, ಗ್ರಾಹಕ ನ್ಯಾಯಾಲಯದಲ್ಲಿ, ಜಿಲ್ಲಾ ತಾಲೂಕು ಗ್ರಾಹಕ ನ್ಯಾಯಾಲಯದಲ್ಲಿ ನೀವು ಅವ್ರ ಮೇಲೆ ದೂರನ್ನು ದಾಖಲಿಸಬಹುದು. ನೀವು ಚಿಕಿತ್ಸೆಯನ್ನ ಪಡೆದುಕೊಳ್ಳುವಂತ ಹಕ್ಕನ್ನ ಹೊಂದಿದ್ದೀರಿ. ಚಿಕಿತ್ಸೆಯನ್ನು ಯಾವ್ಯಾವ ವಿಧಾನದಲ್ಲಿ ಅದಕ್ಕೆ ದರ ಎಷ್ಟು ಅನ್ನೋ ತೆಗೆದುಕೊಳ್ಳುವಂತ ಹಕ್ಕನ್ನ ಕೇಳುವಂತ ಹಕ್ಕಿದೆ. ಎಲ್ಲವೂ ನಿಮ್ಗೆ ಅವಕಾಶಗಳು ಕೊಟ್ಟಿದೆ. ಇದನ್ನ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್, ಇದು ಅಂದ್ರೆ ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 2017 ಅಮೆಂಡೆಂಟ್ ಅಲ್ಲಿ ಸರ್ಕಾರ ಇದನ್ನ ರೂಲ್ಸ್ಗಳನ್ನೆಲ್ಲ ತಂದಿದೆ. ಓಕೆ, ಹಾಗಾದ್ರೆ ಸೊ ಪೇಷಂಟು ಅಲ್ಲಿ ಸತ್ತ ನಂತರ ದುಡ್ಡುಗೋಸ್ಕರ ಡಿಮ್ಯಾಂಡ್ ಮಾಡಬಾರ್ದು, ಮಾಡಕ್ ಸಾಧ್ಯನೇ ಇಲ್ಲ. ಮಾಡಿದ್ರೆ ಒಂದು ವಿಡಿಯೋ ಮಾಡ್ಕೋಬಹುದು, ಹಾಗೆ ಅವ್ರ ಮೇಲೆ ಕೇಸ್ ಕೂಡ ಹಾಕೋದು. 7 ವರ್ಷ ಅವ್ರಿಗೆ ಶಿಕ್ಷೆ ಆಗುತ್ತಾ ವಿಚಾರದಲ್ಲಿ ಇದೆಯಾ? ಓಕೆ, ಪೇಷಂಟ್ ನ ಉಳಿಸ್ಬೇಕು, ಸತ್ರೆ ನಾನು ನಿಮ್ಗೆ ದುಡ್ಡು ಕೊಡಲ್ಲ, ಆ ಥರ ಅವ್ನು ತಂದ್ಬಿಟ್ರೆ ಕಾನೂನು ಹೆಂಗಾರ ಮಾಡಿ ಅವ್ನು ಉಳಿಸ್ತಾನೆ ಆ ಪೇಷಂಟ್ನ, ನೆಗ್ಲೆಕ್ಟ್ ಮಾಡಲ್ಲ. ಇಲ್ಲೇನಾಗ್ಬಿಡುತ್ತೆ ಅಂತ ಕೆಲವೊಂದ್ಸಲ ಟ್ರೈನಿಂಗ್ ಅವ್ರಿಗೆಲ್ಲ ಬಿಟ್ಬಿಡೋದು, ನೀ ಟ್ರೀಟ್ಮೆಂಟ್ ಮಾಡಿದ್ದನ್ನು ಅದನ್ನ ಕೊಡೋದು ಕೊಟ್ಬಿಟ್ಟು ಓಡೋಗ್ಬಿಡೋದು ಡಾಕ್ಟ್ರು. ಅವ್ನು ಡ್ಯೂಟಿ ಡಾಕ್ಟ್ರು ಬರ್ತಾನೆ, ಅವ್ನು ನೋಟಾಗ್ತಾನೆ. ಕೆಲವೊಂದು ಅಸಿಸ್ಟೆಂಟ್ಗಳೆಲ್ಲ ನೋಡ್ಕೋತಾರೆ. ಏನಾದ್ರಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂದರೆ ನೋಡಿ, ಸೊ ಹಾಗಾಗಿ ಅವನು ಕೂಡ ಜವಾಬ್ದಾರಿ ಆಗಬೇಕು. ಅದಕ್ಕೆ ನಮ್ಗೆ ಎಂಕ್ವೈರಿಗೆ ದಾಖಲೆಗಳು ಸಿಕ್ಕಲ್ಲ. ಹಾಗಾಗಿ ಪೇಷಂಟ್ಗಳು ಮೊದಲೇ ನೊಂದಿರ್ತಾರೆ. ನನ್ನ ಪೇಷಂಟ್ಗಳು ಹುಷಾರಾದ ಸಾಕಪ್ಪ ಅಂತ ಪೇರೆಂಟ್ಸ್ಗಳೇನು ನೊಂದಿರ್ತಾರೋ ಅವ್ರಿಗೇನು ಕಾಣಿಸಲ್ಲ, ನಮ್ಗೆ ಅವ್ನು ಮಾಡ್ತಿರೋದೆಲ್ಲ ಸರಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಕೆಲವೊಂದು ಸಿಸ್ಟಮು ನೀನು ಅವ್ರನ್ನ ಜೀವ ಉಳಿಸಬೇಕು, ಅವ್ರನ್ನ ನೀಟಾಗಿ ಹುಷಾರು ಮಾಡಿದ್ರೆ ಮಾತ್ರ ನಿಮ್ಗೆ ದುಡ್ಡು ಕೊಡೋದು ಅನ್ನೋದನ್ನ ಕಾನೂನು ಬಂದ್ಬಿಡ್ಬೇಕು. ಸೊ ಕೆಲವೊಂದೆಲ್ಲ ಅಮೆಂಡ್ಮೆಂಟ್ಗಳು ಹಂಗಾಗಬೇಕು. ಆಮೇಲೆ ನೋಡಿ, ಈ ರವಿಕುಮಾರ್ ಹೇಳಿದ್ರಲ್ಲ, ಎಲ್ಲ ಕೆಲವೊಂದು ಕಾನೂನುಗಳು ಹಾಸ್ಪಿಟಲ್ಗಳು ಹಾಕಬೇಕು ಅಂತ, ನಮ್ಮ ರಾಜಕಾರಣಿಗಳು ಏನು ಕಿತ್ತವಾಗ್ತಾ ಇದ್ದಾರೆ. ಅವ್ರು ಬೇರೆದಕ್ಕೆಲ್ಲ ಬರ್ತಾರೆ, ಇದನ್ನು ಕೂಡ ನಿಂತ್ಕೊಂಡು ಮಾಡಬೇಕು. ಅವಾಗ ಅವ್ನಿಗೆ ಶಾರುಪೇಟೆ ಹಾರ ಹಾಕ್ರೆ ಒಂದು ಮರ್ಯಾದೆ ಬರುತ್ತೆ. ನಮ್ಮ ಜನ ಅದನ್ನು ಕೇಳಲ್ಲ ರೀ.